ಕಟ್ ಮಾಡ್ಕೊಂತೀನಿ. ಕುತ್ಕೊಳ್ಳಿನಿ ನನ್ನ ಪಕ್ಕನೆ. ಪಕ್ಕದ ಕೂತ್ಕೊಂಡು ನಾ ಮಾಡೋಕ್ಕಾಗಲ್ಲ ವಿಡಿಯೋ. ಕುತ್ಕೊಳ್ಳಿ. ಮಾಡಿ ನೀನು ಫಸ್ಟ್ ಗಣೇಶನ ಮಾಡೋದನ್ನ ಇದು ಮಾಡಿ. ಮತ್ತೆ ಯಾವಾಗ ಅದಕ್ಕೆ ಹೇಳೋದು ಏನ ನೀರು ಒಂಚೂರು ಮಾಡಬಾರ್ದು ಬತ್ತಿಗೆ ನೀರಾಗಿಲ್ಲ ಅದು ಒರೆಸ್ಬೇಕು ನೀಟಾಗಿ ಅಂತ. ಐತೆ ಬತ್ತಿ ಹಿಂಡಬೇಕು ನೀಟಾಗಿ. ಕರ್ಪೂರನ ಇದು ಮಾಡ್ಬಿಟ್ಟು ಇದು ಮಾಡಬೇಕು. 2 ಹಚ್ಚು ಸಾಕು, ಎಲ್ಲದಕ್ಕೂ ಹಚ್ಬಿಡ. 2ಕ್ಕೆ ಹಚ್ಬಿಡೆ ಸಾಕು. 5 ಹಚ್ಬೇಕು. ಯಾರು ಹೇಳಿದ್ದು? ಹಂಗೆ ಒಂದು ಚಿನಿ ಉದ್ದುದು ತಟ್ಟೆ ಐತೆ ಗೊತ್ತಾ? ನಾವು ತಂದಿದ್ದೀವಲ್ಲ ಅದ. ಉದ್ದು ತಟ್ಟೆ ಐತಲ್ಲ, ಅದಕ್ಕೆ ಒರೆಸ್ಬೇಡ ಕಣೆ. ನೀನೇನೇ ಅಲ್ಲೇ ಐತೆ, ಏನಾಗಲ್ಲ. ನಾನು ಒಗ್ದಾಕ್ತಾಗ ಏನು ಒಗ್ದಾಗ ನಿಂಗೆ ಒರೆಸ್ಬೇಡ, ಹೋಗಲ್ಲ. ನಿಂಗೆ ಒಗೆಲ್ಲ ಕಂಡಿದ್ದೀನಿ ನಾನು. ನಿಮ್ಗೆ ಒಗೆ ಬುದ್ಧಿಯ ಯಾವ ಉದ್ದು ತಟ್ಟೆ ಅಲ್ಲೇ ಅಲ್ಲೈತೆ ನೋಡಿ. ಅಲ್ಲೆಲ್ಲ ಪಾತ್ರೆಗೆ ಬೇಕಾದ ಉದ್ದು ಐತೆ ನೋಡಿ, ಸಣ್ಣಗೆ ಸ್ನ್ಯಾಕ್ಸ್ ಆಗ್ತಿಲ್ವಲ್ಲ ಅದು. ಹಂಗೆ ಹೇಳು. ಬೈಬೇಡಿ ಚಿನಿ, ಪೂಜೆ ಮಾಡೋ ಟೈಮಲ್ಲಿ ಹಂಗೆಲ್ಲ ಆಡಬಾರ್ದು. ಆಡ್ಬೋದಲ್ಲ, ನೀನು ಮಾಡೋದಾಗ ಮಾಡ್ತೀಯ. ಮಾಡೋದಿಲ್ಲ ಕೆಲಸ ಪಟ್ಟ ಮಾಡು. ನೀನು ಮಾಡು, ನಾನು ಮಾಡ್ತೀನಿ. ಬೈಕೊಂಡು ಯಾವತ್ತು ದೇವ್ರಿಗೆ ಪೂಜೆ ಮಾಡಬಾರ್ದು. ಬೈಕೊಂಡಲ್ಲ, ನೀನು ಮಾಡ್ಬಿಡು ಮತ್ತೆ. ಅದು ದೇವ್ರ ಮನೆಗೆ ಹಚ್ಬಿಡಿ ಸಿಕ್ಸಿ. ಹಾಂ, ನೀನು ಏನೇ ನೀನೇನು ದಡ್ಡಿನ ಬುದ್ಧಿವಂತೇನೆ ನೀನು. ನಾನು ಬೈಬೇಡ ಅಂತ ಹೇಳ್ತೀಯ. ತಗೊಂಡು ಯಾವನಾರ ಮೇಲೆ ಕೊಡ್ತಾನೆ ಯಾವನಾರ. ಹಚ್ಚಿ ಕೈ ಮುಗಿರಿ ಅಂತ ಕೊಟ್ರೆ ಹಂಗೆ ನೀನು ಮಾಡೋ ಕೆಲಸ ಮಾಡೆ. ಇದು ಗಣೇಶ ಮಾಡೋದು ಮಾಡಿ.
ಕನ್ನಡ ಮಂಗಳ ಗೌರಿ ವ್ರತ ಸಾಂಗ್. ಯೂಟ್ಯೂಬಲ್ಲಿ ಇಷ್ಟಕ್ಕೆ ಬೇಕಾ ಚಿನಿ? ನೀನು ಅದು ಮಾಡೇ ವಿಡಿಯೋ ಮಾಡ್ತೀನಿ ನಾನು. ಗಂಟೆ ಬರ್ಸಿ. ಇವತ್ತೇನೆ ಫಸ್ಟ್ ಬನ್ನ ಹಾಕಿ ಪರವಾಗಿಲ್ಲ ಅದನ್ನ. ಅದು ಬೇಡ ಇರಿ, ಫಸ್ಟ್ ಕೊಡಿಲಿ ನಾನು ಹಾಕ್ತೀನಿ. ಕನ್ನಡ ಮಂಗಳ ಗೌರಿ ಸಾಂಗ್. Getting that from YouTube. ಗಣಪತಿಯೆಂಬ ಮಹಾಬಲ ಎಲ್ಲ ಬಲ್ಲ ಈ ಬಲ್ಲಭನು ನೀರಾಗ್ರಣಿಗಳ ನೀರನು ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿಯೆಂಬ ಮಹಾಬಲ. ಮೋದಕ ಹಸ್ತದ ಮೂಷಿಕ ವಾಹನ ಮೋದವ ತರುವನು ಅನುದಿನ. ಮೋದಕ ಹಸ್ತದ ಮೂಷಿಕ ವಾಹನ ಮೋದವ ತರುವನು ಅನುದಿನ. ಚೌತಿಯ ಗಣಪನ ವಿಷವು पाहि 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 पार्वती माते, त्राहि 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 हे सुखदाते. पाहि 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 पार्वती माते, त्राहि 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 हे सुखदाते. ಅಮ್ಮ ನಿನ್ನ
ದರುಶನದಿ ಮನಕ್ಕೆ ಹರುಷವು ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು ಇದು ಮಾಡೋ ಬಾಳೆಹಣ್ಣು ಮಾಡ್ಕೊಳ್ಳೋ ಶುಕ್ರವಾರ ದಿನದಿ ನಿನ್ನ ಸನ್ನಿಧಿಯಲ್ಲಿ ಕುಂಕುಮದ ಅರ್ಚನೆಯು ನಡೆದಿರುವಾಗ ಬಾಳೆಹಣ್ಣು ಮಾಡು ನೋಡ್ತಾ ಇದ್ದೀನಿ ಏನ್ ಬಾಳೆಹಣ್ಣು ಮಾಡ್ಬೇಕು? ಬಾಳೆಹಣ್ಣು ಮುರಿ ಅದೇ first ಇದು ಸನ್ನಿಧಿ ನೀರು ಬೇಕಾ ಇದು ನೋಡ್ತಾ ಇರೋಣ ಎಲ್ಲಿ ನೋಡ್ತಾ ಇತ್ತು ಇಲ್ಲೇ ಹೊಡಿರಿ ಸೈಡಿಗೆ ಹೊಡಿಬೇಕು ಏನಿಲ್ಲ ಹೊಡಿರಿ ಮನದ ತುಂಬ ಬೇಡಿಕೊಂಡೆ ಅಮ್ಮ ನಿನ್ನನು ಕುಂಕುಮ ಸೌಭಾಗ್ಯ ನೀಡಿ ಸಲಹು ನನ್ನನು ಅಮ್ಮ ನಿನ್ನ ದರುಶನದಿ ಮನಕ್ಕೆ ಹರುಷವು ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು पाहि 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 पार्वती माते त्राहि 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 हे सुखदाते पाहि 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 पार्वती माते त्राहि 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 हे सुखदाते ಅಮ್ಮ ನಿನ್ನ ದರುಶನದಿ ಮನಕ್ಕೆ ಹರುಷವು ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು ಆ ಕಡೆ ಕೂತ್ಕೋಬೇಕಾ ನಾನು ನೀನು ರೈಟಿಗೆ ಬಾ ಅಮ್ಮ ನಿನಗೆ ತೋರಿರಲು ದಿವ್ಯಾರತಿ ಕಷ್ಟವೆಲ್ಲ ಕರಗಿತು ದೇವ್ರು ಹಿಂಗ್ ಕೂತ್ಕೊಂಡಾಗ ಹಾಗೆ ನನ್ನ ರೈಟಲ್ಲಿ ಇರ್ಬೇಕು ಯಾವಾಗ ನೀನು ನಾವು ಮದ್ವೆಲ್ಲೂ ಕೂತ್ಕೊಂಡು ಹಿಂಗೆ ತಾನೇ ಕೂತಿದ್ದು ನಾನು ಈ ಕಡೆ ಕೂತಿದ್ದೀನಿ ಆ ಕಡೆ ಕೂತಿದ್ದೀನಿ ದಿವ್ಯಾರತಿ ಕಷ್ಟವೆಲ್ಲ ಕರಗಿತು ಕರ್ಪೂರದ ಹಾಗೆ ತಾಯ ನಿನಗೆ ಬೆಳಗಿರಲು ಕಟ್ಟೆ ಹಾಕೋದು ಬ್ಯಾಕ್ ತಾಯ ನಿನಗೆ ಯಾವಾಗ ಬೆಳಗಿರಲು ಹಂಗೆ ಇರು 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 ಒಂದು ನಿಮಿಷ ಇರು ಬಿಡಿ ಕಿಚ್ಬಾರ್ದು ಮತ್ತೆ ಬಿತ್ತಲ್ಲ ನನಗೆ ಅದು ಯಾಕೋ ಗೊತ್ತಾಗ್ತದೆ ಸುಮ್ಮನೆ ಮುಂದೆ ಕಟ್ತಾರೆ ಅದನ್ನ ಕಿಚ್ಚಕ್ ಹೋಗ್ಬೇಡಿ ಓಸಿ ದಾರಿ ಹಾಕ್ಬಿಟ್ಟಿದ್ದೀರಾ ಕಿಚ್ಬಾರ್ದು ಅಂತ ಹೇಳಿ ಬಿತ್ತಲ್ ಟೈಟ್ ಆಗಿದ್ರೆ ಇನ್ನೇನ್ ಮಾಡ್ತಾರೆ ಲೂಸ್ ಇಲ್ವಾ ಬಿಡು ಹಿಂಗೆ ಹೇಳಿ ಸಾಕು ನೀನೇ ಅಮ್ಮ ನಿನ್ನ ದರುಶನದಿ ಮನಕ್ಕೆ ಹರುಷವು ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು पाहि 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 पार्वती माते ಪೂಜೆ त्राहि ಮಾಡಿ त्राहि 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 हे सुखदाते ತಗೋ ಆಳೆ ಹುಡುಗ ಇದು ಮಾಡ್ಬಿಡ್ತಾರೆ ಹಿಂಗೆ ಹಾಕೋದು ಹಿಂಗೆ ಹಾಕೋದು त्राहि त्राहि ತಿರ್ಸ್ಬಿಡ್ತಾವ ಕೈಯ ಲಾಸ್ಟಿಗೆ ಇದನ್ನು ಕಟ್ಟಿ ಬಿಡು. ಅಮ್ಮ ನಿನ್ನ ದರುಶನದಿ ಮನಕ್ಕೆ ಹರುಷವು ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು ಅಕ್ಷತೆ ಕಡೆ ಹಾಕ್ಬಿಡು ಕೈಯಲ್ಲಿ. ಅದ್ಯಾಕೆ ಹಂಗೆ ನಿಧಾನಕ್ಕೆ ನೀನು ತಗೋ ಇದ್ರ ಜೊತೆಗೆ ಮಾಡೋಣ ಗಂಟೆ ತಗೋ ಕಂಕಣದ ಯೋಗವ ಕೊಡುವಳು ಸಿಹಿ ಕುಂಕುಮದ ಭಾಗ್ಯವ ಇಡುವಳು ಕಂಕಣದ ಯೋಗವ ಕೊಡುವಳು
ಪ್ರವೀಣರಾದ ಸುತ ಪುರಾಣಿಕರನ್ನು ನೋಡಿ ಶಿರಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆಯಾದರೆ ನಮ್ಮಿಂದ ನಾವು ಅನೇಕ ವೃತ್ತಗಳ ಮಹಾತ್ಮೆಯನ್ನು ಕೇಳದಂತಾಯಿತು. ಆದರೆ ಈಗ ನಾನು ಅತ್ಯಂತ ಮಂಗಳಕರವಾದ ಮಂಗಳಗೌರಿ ವ್ರತವನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತಿರುವೆ. ದಯಮಾಡಿ ತಿಳಿಸಬೇಕೆಂದು ಕೇಳಲಾಗಿ ಸುತ ಪುರಾಣಿಕರು ದ್ರೌಪದಿಯನ್ನು ಕುರಿತು ಹೇಳುತ್ತಾರೆ. ಎಲೆ ದೈಪನಂದಿಯೇ ಕೇಳು, ನೀನು ಕೇಳುತ್ತಿರುವ ವ್ರತವು ಅತ್ಯಂತ ಉತ್ತಮ ಫಲವ್ರತವೂ ಆದ ವ್ರತವಾಗಿರುತ್ತದೆ. ಈ ವ್ರತಾಚರಣೆಯಿಂದ ಪತಿಗಳಿಗೆ ಆಯುಷ್ಯ ವೃದ್ಧಿಯಾಗಿ ಕೀರ್ತಿಯು ಲಭಿಸುತ್ತದೆ. ಈ ರೀತಿಯಾದ ವ್ರತಕಥೆಯನ್ನು ನಿನಗೋಸ್ಕರವಾಗಿ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಸುಪ್ರಸಿದ್ಧವಾದ ಕುಂಡಲೀಪುರವೆಂಬ ರಾಜ್ಯದಲ್ಲಿ ಮಹಾಧನಿಕನಾಗಿಯೂ ಬ್ರಾಹ್ಮಣ ಭಕ್ತನಾಗಿಯೂ ಸತ್ಪುರುಷನಾಗಿಯೂ ಸುಪ್ರಸಿದ್ಧನಾಗಿಯೂ ಇರುವಂತ ಧರ್ಮದತ್ತನೆಂಬ ಒಬ್ಬ ವರ್ತಕನಿದ್ದನು. ಅವನು ತನ್ನ ಧರ್ಮಪತ್ನಿಯೊಂದಿಗೆ ಸುಖವಾಗಿರಲು ಒಂದು ದಿನ ಭಿಕ್ಷಾರ್ಥಿಯಾಗಿ ಕಮಂಡಲ ಕುಂಡಲಿ ವಿಭೂತಿ ರುದ್ರಾಕ್ಷಿ ಧಾರಣೆಗಳ ಶೋಧಿಸುತ್ತಿದ್ದ ಒಬ್ಬ ಸನ್ಯಾಸಿಯು ಭಿಕ್ಷೆಗಾಗಿ ಪ್ರತಿದಿನವೂ ಬಂದು ಆ ಧನಿಕನೇ ಈ ವಿಚಾರದಲ್ಲಿ ಒಂದು ದಿನ ಆಕೆಯ ತನ್ನ ಗಂಡನಿಗೆ ಹೇಳಿದಳು. ಆಗ ವರ್ತಕನು, ಇದಕ್ಕಾಗಿ ನೀನು ಚಿಂತಿಸಬೇಡ, ನಾಳೆ ಆ ಸನ್ಯಾಸಿ ಭಿಕ್ಷೆ ಬರುವ ವೇಳೆ ಸರಿಯಾಗಿ ನಿನ್ನ ಕೈ ತುಂಬ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಆ ಜೋಳಿಗೆಗೆ ಹಾಕು ಎಂದು ಹೇಳಿದನು. ಅದರಂತೆ ವರ್ತಕನು ಹೆಂಡತಿಯ ಮಾರನೇ ದಿನ ಮಾಡಲಾಗಿ ಆ ಸನ್ಯಾಸಿಯು ನೀನು ಅಪುತ್ರವಂತರಾಗು ಎಂದು ಶಾಪ ಕೊಟ್ಟು ಹೊರಟು ಹೋಗುತ್ತಾನೆ. ಆಗ ಅವಳು ದುಃಖಿಸುತ್ತಾ ಓಡಿ ಹೋಗಿ ಆ ಸನ್ಯಾಸಿ ಪಾದಗಳನ್ನು ಹಿಡಿದುಕೊಂಡು, ಸ್ವಾಮಿ, ನೀವು ಇಟ್ಟಿರುವ ಶಾಪ ವಿಮೋಚನೆಯಾಗಿ ನನ್ನ ಪುತ್ರ ಸಂತಾನ ಪಡೆಯಬೇಕಾದರೆ ನಾನು ಏನು ಮಾಡಬೇಕೆಂದು ತಿಳಿಸಬೇಕೆಂದು ಕೇಳಲಾಗುತ್ತದೆ. ಆಗ ದಯಳಾದಳು ಸನ್ಯಾಸಿಯು, ಎಲೆ ನಾರಾಯಣನಿಗೆ, ಈಗ ನಾನು ಹೇಳುವುದು ನಿನ್ನ ಗಂಡನ ಹತ್ತಿರ ಹೇಳು. ಆ ನಿನ್ನ ಪತಿಯು ಕರಿಯ ವಸ್ತ್ರ ಧರಿಸಿ ಕಪ್ಪು ಕುದುರೆಯ ಹತ್ತಿ ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಾ ಯಾವ ಸ್ಥಳದಲ್ಲಿ ಕುದುರೆ ಮುಗ್ಗರಿಸುವುದೋ ಅಲ್ಲಿ ನಿಂತು ಅಲ್ಲಿ ನೆಲವನ್ನು ಅಗೆದು ನೋಡಿದರೆ ಅಲ್ಲಿ ನವರತ್ನ ಖಚಿತವಾಗಿ ಒಂದು ದೇವಾಲಯವು ಕಾಣುವುದು. ಅದರಲ್ಲಿ ಸರ್ವಮಂಗಳೆಯಾದ ಗೌರಿಯು ವಾಸವಾಗಿರುವಳು. ಅವಳನ್ನು ನಿನ್ನ ಪತಿಯ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿನ್ನ ಶಾಪ ವಿಮೋಚನೆಯಾಗುವುದು ಎಂದು ಹೇಳಿ ಸನ್ಯಾಸಿಯು ಮಾಯವಾಗಲು ಆ ಕೂಡಲೇ ಆಕೆಯು ಪತಿಯ ಮನೆಗೆ ಬಂದೊಡನೆ ನಡೆದ ವೃತ್ತಾಂತವನ್ನು ವಿವರಿಸಲು ವರ್ತಕನು ಕಿಮ್ಮವಾಗಿ ಶಾಪ ವಿಮೋಚನಾಕ್ಷಿಯಾಗಿ ಕರಿಯ ವಸ್ತ್ರ ಧರಿಸಿ ಕಪ್ಪು ಕುದುರೆ ಹತ್ತಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಅನ್ನಾಹಾರಾಗಿ ಬಿಟ್ಟು ಮನಸ್ಕರವಾಗಿ ಉಗ್ರತರವಾದ ತಪಸ್ಸನ್ನು 21 ದಿನಗಳ ಕಾಲ ಮಾಡುತ್ತಾ ಮುಂದೆ ಹೋಗುತ್ತಿರಲು ಸ್ವಲ್ಪ ದೂರದಲ್ಲಿ ಕುದುರೆ ಮುಗ್ಗರಿಸಿ ನಿಂತುಕೊಂಡಿತು. ಇದನ್ನು ನೋಡಿದ ವರ್ತಕನು ಸಂತೋಷಗೊಂಡು ನೆಲವನ್ನು ಅಗೆಯುವಾಗ ಅಲ್ಲಿ ಒಂದು ರತ್ನ ಖಚಿತವಾದ ದೇವಾಲಯವು ಕಾಣಿಸಿತು. ಅದನ್ನು ನೋಡಿ ವರ್ತಕನು ಸನ್ಯಾಸಿಯನ್ನು ಸ್ಮರಿಸಿಕೊಳ್ಳುತ್ತಾ ಕಾಡಿನಲ್ಲಿಯೇ ಹುಡುಕಿ ಪೂಜಾ ದ್ರವ್ಯವನ್ನು ಸಂಗ್ರಹಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಷಡ್ಯಂತ್ರವನ್ನು ಪೂಜಾದಿಗಳನ್ನು ಸ್ಥಿರ ಮನಸ್ಸಿನಿಂದ ಆಚರಿಸುತ್ತಿರಲು ಆಗ ಭವಾನಿ ದೇವಿಯು ಅವನಿಗೆ ಪ್ರತ್ಯಕ್ಷಳಾಗಿ, ಎಲೆ ಭಕ್ತವರ್ಗಯೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನಿನಗೆ ಯಾವ ವಿಧವಾದ ಐಶ್ವರ್ಯ ಬೇಕಾದರೂ ಕೇಳಿಕೊಳ್ಳುವೆ ಎಂದು ಹೇಳಲು ಆಗ ವರ್ತಕನು, ಎಲೆ ಜಗನ್ಮಾತೆಯೇ, ನನಗೆ ದಯೆಯಿಂದ ನಿನ್ನ ಐಶ್ವರ್ಯಕ್ಕೇನು ಕಡಿಮೆ ಇಲ್ಲ. ಆದರೆ ನನಗೆ ಸಂತಾನವಿಲ್ಲದಿರುವ ಕಾರಣ ನನಗೆ ಮಕ್ಕಳಾಗುವಂತೆ ಅನುಗ್ರಹಿಸಿ ಎಂದು ಬೇಡಿಕೊಂಡನು. ಆಗ ಭವಾನಿಯು, ಆರ್ಯನೇ ನಿನ್ನ ಮಕ್ಕಳಾಗುವ ಯೋಗವಿಲ್ಲ. ಆದ್ದರಿಂದ ನಿನಗೆ ನಾನು ಒಂದು ವರವನ್ನು ಕೊಡುತ್ತೇನೆ, ಕೇಳು. ಹುಟ್ಟಿದ ಮೇಲೆ ವಿಧವೆಯಾಗುವ ಮಗಳು ಬೇಕು, ಅಥವಾ ಅಲ್ಪಾಯುಷ್ಯವಾದ ಸುಂದರ ದೇಹವುಳ್ಳ ಮಗನು ಬೇಕು, ಅಥವಾ ಮೃತನಾದ ಬಹುಕಾಲ ಬದುಕುವ ಮಗನಾಗಬೇಕು. ಹೇಳು ಎನ್ನಲು ಧರ್ಮದತ್ತನು, ಅಮ್ಮ, ನಿನ್ನ ದಯೆಯೊಂದಿಗೆ ಅಲ್ಪಾಯುದಾದ ಸುಂದರವಾದ ಮಗನನ್ನು ಕರುಣಿಸು, ಅವನಿಂದ ನಾನು ಪಿತೃಗುಣ ಮುಕ್ತನಾಗುತ್ತೇನೆ ಎಂದು ಹೇಳಲು ಪಾರ್ವತಿಯು, ಹಾಗಾದರೆ ಹಾಗೇ ಆಗಲಿ. ಅಲ್ಲಿ ನೋಡು, ಅಲ್ಲಿಂದ ಗಣಪತಿ ಮೇಲೆ ಹತ್ತಿ ನೋಡಿದರೆ ಕಾಣುತ್ತಿರುವ ಮಾವಿನ ಮರದಲ್ಲಿ ಒಂದು ಹಣ್ಣನ್ನು ಕಿತ್ತುಕೊಂಡು ಹೋಗಿ ನಿನ್ನ ಹೆಂಡತಿಗೆ ತಿನ್ನಲು ಕೊಡು, ಅದನ್ನು ಅವಳು ತಿಂದರೆ ಪುತ್ರ ಪ್ರಾಪ್ತಿಯಾಗುವುದು ಎಂದು ಹೇಳಿ ಅಂತಾತನಾದಳು. ಅನಂತರ ಈ ವರ್ತಕನು ಗಣಪತಿ ಮೇಲೆ ಒಂದು ಹಣ್ಣನ್ನು ಕಿತ್ತುಕೊಳ್ಳಲು ಬೇಕಾದಷ್ಟು ಹಣ್ಣನ್ನು ಕಿತ್ತುಕೊಂಡು ಕೆಳಗಿಳಿದು ನೋಡಿದರೆ ಒಂದೇ ಹಣ್ಣು ಮಿಗುತ್ತಿತ್ತು. ಈ ರೀತಿ ವರ್ತಕನ ಧರ್ಮದತ್ತನು 16 ಸಾರಿ ಗಣಪತಿಯ ಮೇಲೆ ಹತ್ತಿದನು. ಇದರಿಂದ ಗಣಪತಿಗೆ ಕೋಪಗೊಂಡು, ನೀನು ನನ್ನ ಮೇಲೆ 16 ಸರಿ ಹತ್ತಿದರೆ ಕಾರಣ ನಿನ್ನ ಮಗನಿಗೆ 16ನೇ ವರ್ಷದಲ್ಲಿ ಯಾವ ಕಚ್ಚಿ ಸಾಗಲಿ ಎಂದು ಶಾಪವನ್ನು ಕೊಟ್ಟನು. ಬಂದು ತನ್ನ ಗಂಡ ಹೆಂಡತಿಗೆ ಆ ಹಣ್ಣನ್ನು ಕೊಟ್ಟನು. ಅವಳು ಬಂದು ಆ ಹಣ್ಣನ್ನು ತಿಂದು ಪತಿ ಶುಶ್ರೂಷೆ ಮಾಡಲಾಗಿ ಗರ್ಭವನ್ನು ಧರಿಸಿದಳು. ಆಕೆಯ ದಿನ ಬೆಳೆಯುತ್ತಾ ನವಮಾಸಗಳು ತುಂಬಿ ಮೇಲೆ ಒಂದು ದಿನ ಒಳ್ಳೆಯ ಮುಹೂರ್ತದಲ್ಲಿ ತೇಜೋವಂತನಾಗಿಯೂ ರೂಪವಂತನಾಗಿಯೂ ಇರುವ ಗಂಡು
ಮುಚ್ಚಿದಳು. ಆಗ ಆ ದಂಪತಿಗಳಿರುವ ಆನಂದಕ್ಕೆ ಪಾರವೇ ಇಲ್ಲವು. ಅವರು ಕುಮಾರ ಜಾತಕರ್ಮ ನಾಮಕರಣಗಳೆಲ್ಲವನ್ನೂ ಯಥಾವಾಗಿ ಮಾಡಿ ಅವನಿಗೆ ಶಿವ ಎಂದು ನಾಮಕರಣ ಮಾಡಿದರು. ಆ ಮಗುವು ದೇವಿಯ ಅನುಗ್ರಹದಿಂದ ದಿನದಿನಕ್ಕೆ ಬಾಲಚಂದ್ರನಂತೆ ಬೆಳೆಯುತ್ತಿರಲು 8ನೇ ವಯಸ್ಸಿನಲ್ಲಿ ಅವನಿಗೆ ಉಪನಯನವನ್ನು ಮಾಡಿದರು. ಹೀಗೆ ಅವನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಾಗೆ ಅವನಿಗೆ 10 ವರ್ಷಗಳು ತುಂಬಲು ಆತನ ಪತ್ನಿಯು ಮಗನಿಗೆ ವಿವಾಹ ಮಾಡೋಣವೆಂದು ತನ್ನ ಪತಿಯನ್ನು ಕೇಳಲು, ಆಗ ಧರ್ಮದತ್ತನು, ಮೊದಲು ನಮ್ಮ ಕುಮಾರನು ಕಾಶಿ ಯಾತ್ರೆಗೆ ಮಾಡಿಕೊಂಡು ಬರಲಿ, ಅನಂತರ ವಿವಾಹಕ್ಕೆ ಯೋಚನೆ ಮಾಡೋಣ ಎಂದು ಹೇಳಿ ತನ್ನ ಬಾಮೈದನ ಜೊತೆಯಲ್ಲಿ ಹೋಗುವಂತೆ ತಿಳಿಸಿದನು. ಅವನು ಕಾಶಿ ಯಾತ್ರೆ ಪ್ರಯಾಣ ಬಯಸುತ್ತಲೇ ದಾರಿಯಲ್ಲಿ ಸಿಕ್ಕ ಅನೇಕ ಪುಣ್ಯಕ್ಷೇತ್ರ ಸಂದರ್ಶಿಸಿ ಅಲ್ಲಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಾ ಮುಂದೆ ಮುಂದೆ ಪಯಣಿಸಿದನು. ಆ ಪಟ್ಟಣದ ಒಂದು ಮನೋಹರವಾದ ಉದ್ಯಾನವಿತ್ತು. ಅಲ್ಲಿಗೆ ಅನೇಕ ಕನ್ನಿಕೆಯರು ವಿವಾಹಾರ್ಥ ಬಂದು ಸೇರಿದ್ದರು. ಆಗ ಕನ್ನಿಕೆಯರು ಪರಸ್ಪರ ಮನಸ್ಸು ಉಂಟಾಗಿ ಒಬ್ಬಳು ಮತ್ತೆ ಇನ್ನೊಬ್ಬಳು ರಂಡೆ ಮುಂದೆ ವಿಧವೆ ಎಂದು ಬೈಯುತ್ತಿದ್ದಳು. ಆಗ ಸುಶೀಲ ಎಂಬ ಹುಡುಗಿಯು ಇದನ್ನೆಲ್ಲವನ್ನು ಕೇಳಿಸಿಕೊಂಡು, ಕೆಲವು ಸ್ನೇಹಿತರೆ, ನನ್ನನ್ನು ನಿಷ್ಕರಣವಾಗಿ ಏಕೆ ಬೈಯುತ್ತಿರುವೆ? ಇದರಿಂದ ನಿನಗೇನು ಆಗುವುದಿಲ್ಲ. ನನ್ನ ತಾಯಿ ಯಾವಾಗಲೂ ಮಂಗಳಗೌರಿ ವ್ರತವನ್ನು ಮಾಡುತ್ತಿರುತ್ತಾಳೆ. ಆದ್ದರಿಂದ ಆ ವ್ರತ ಪ್ರಭಾವದಿಂದ ಯಾವ ಜೀವಕ್ಕೂ ಸುಮಂಗಲಿಯಾಗಿಯೇ ಬಾಳುವಂತ ಅದೃಷ್ಟವಿರುತ್ತದೆ. ಅಂತ ಶ್ರೇಷ್ಠವಾದ ಮಂಗಳಗೌರಿ ವ್ರತವನ್ನು ಮಾಡುವಾಗ ಯಾವ ಸ್ಥಳದಲ್ಲಿ ದೀಪಗಳನ್ನು ಇಟ್ಟು ಪ್ರಜ್ವಲಿಸುತ್ತಿರುವೆ ಆ ಸ್ಥಳದವರೆಗೂ ಸಕಲ ಸನ್ಮಾಂಗಗಳು ಉಂಟಾಗುವುದು. ಮತ್ತೆ ಎಂದು ಹೇಳುತ್ತಿರುವಾಗಲೇ ಅಲ್ಲಿ ಹತ್ತಿರದ ಶಿವ ಸೋದರ ಮಾವ ಇದೆ ಎಲ್ಲವನ್ನು ಕೇಳಿಸಿಕೊಂಡು ಮನದಲ್ಲಿಯೇ ಇವಳು ನನ್ನ ಶಿವನಿಗೆ ತಕ್ಕ ವಧುವೆಂದು ಯೋಚಿಸಿ ಹೇಗಾದರೂ ಮಾಡಿ ಅವಳ ಮಾತೃಪಿತೃಗಳನ್ನು ಕೊಂಡು ಮಾತನಾಡಬೇಕೆಂದು ಆ ಹುಡುಗಿಯ ಹಿಂದೆ ಹೋದರು. ಮತ್ತು ಅವರ ಮನೆಯ ಹತ್ತಿರವಿದ್ದ ಒಂದು ದೇವಾಲಯದಲ್ಲಿ ಇಳಿದುಕೊಂಡು, ಈಗಿರುವ ಸುಶೀಲೆ ತಂದೆಯಾದ ಹರಿಯು ತನ್ನ ಕುಲದೈವ ಈಶ್ವರನ ಅಪ್ಪಣೆಯಂತೆ ಮಗಳು ಪ್ರಾಪ್ತ ವಯಸ್ಕಳಾಗಿ ಅವಳಿಗೆ ವರವನ್ನು ಹುಡುಕಬೇಕೆಂದು ಯೋಚಿಸುತ್ತಿರುವಾಗಲೇ ಹರಿಯ ಹೆಂಡತಿ ಅದೇ ರೀತಿ ಯೋಚನೆ ಮನ್ಮಗಳಾಗಿ ಬೇರೆಯವರ ಮುಖಾಂತರ ವಿಷಯ ತಿಳಿದುಕೊಂಡು, ನಮ್ಮ ಮನೆಯ ಎದುರು ದೇವಸ್ಥಾನವಿರುವ ವರನು ಅತ್ಯಂತ ಯೋಗ್ಯನಾಗಿದ್ದಾನೆ, ವಿಚಾರಿಸೋಣ ಎಂದು ಹೇಳಲಾಗಿ ಅವರಿಬ್ಬರು ಅವರ ಸೋದರ ಮಾವನನ್ನು ಕಂಡು ವಿವಾಹ ನಿಶ್ಚಯ ಮಾಡಿಕೊಂಡು, ವಿವಾಹವಾದ ದಿನ ವರನಿಗೆ ಮಂಗಳ ಸನ್ನಾದಿಗಳನ್ನು ಮಾಡಿಸಿ ಸಂಪ್ರದಾಯದ ವಿವಾಹವನ್ನು ಮಾಡಿ ಮಗಳು ಅಳಿಯನ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದನು. ಹೀಗಾಗಿ ಒಂದು ದಿನ ಸುಶೀಲೆಯು ಶಿವನ ಮಲಗಿ ನಿದ್ರಿಸುತ್ತಿರುವಾಗ ಮಂಗಳಗೌರಿಯ ಸುಶೀಲೆಯ ಸ್ವಪ್ನದಲ್ಲಿ ಬಂದು, ಎಲೆ ಕುಮಾರಿಯೇ, ಏಳು ಎದ್ದೇಳು, ಮಲಗಬೇಡ. ಈಗೋ ನಿನ್ನ ಗಂಡನ ಕಚ್ಚಲು ಒಂದು ದೊಡ್ಡ ಸರ್ಪವು ಬರುತ್ತಿದೆ. ಹಾವಿನ ಮುಂದೆ ಒಂದು ಹಾಲಿನ ಬಟ್ಟಲುಗಳನ್ನು ಇರಿಸಿ ದೊಡ್ಡವಾದ ಒಂದು ಮಡಿಕೆಯನ್ನು ತಂದಿಡು. ಸರ್ಪವು ಹಾಲನ್ನು ಕುಡಿದು ಆ ಮಡಿಕೆಯೊಳಗೆ ಹೋದ ಮೇಲೆ ನಿನ್ನ ಮೈಯಲ್ಲಿರುವ ಕುಪ್ಪುಸವನ್ನು ಬಿಚ್ಚಿ ಆ ಗಡಿಗೆಯ ಮೂತಿಯನ್ನು ಬಿಗಿಯಾಗಿ ಕಟ್ಟಿ ಆನಂತರ ನಿದ್ರಿಸು ಎಂದು ಹೇಳಲು, ಸುಶೀಲೆಯು ದಿಗ್ಭ್ರಮೆಗೊಳಗಾಗಿ ಎದ್ದು ನೋಡುವಲ್ಲಿ ತನ್ನೆದುರಿಗೆ ಬುಸುಗುಟ್ಟುತ್ತಾ ಬರುತ್ತಿದ್ದ ಸರ್ಪವನ್ನು ನೋಡಿ ಧೈರ್ಯದಿಂದ ಅದರ ಮುಂದೆ ಒಂದು ಹಾಲಿನ ಬಟ್ಟಲಿಟ್ಟು ಒಂದು ಗಡಿಗೆಯನ್ನು ಇಟ್ಟು ಸಹ ಅದರ ಮುಂದೆ ತಂದಿಟ್ಟಳು. ಆಗ ಸರ್ಪವು ಅದರಂತೆ ಹಾಲನ್ನು ಕುಡಿದು ಗಡಿಗೆಯೊಳಗೆ ಹೊಕ್ಕಾಗ ಸುಶೀಲೆಯು ತನ್ನ ಕುಪ್ಪುಸದಿಂದ ಬಿಚ್ಚಿ ಆ ಗಡಿಗೆಗೆ ಬಾಯಿಗೆ ಬೀಗ ಹಾಕುವಂತೆ ಮುಚ್ಚಿದಳು. ಕಟ್ಟಿದಳು. ಆನಂತರ ತನ್ನ ಧೈರ್ಯವನ್ನು ಮಲಗಿಕೊಂಡಿರುವಾಗ ಶಿವನಿಗೆ ಎಚ್ಚರವಾಗಿ ಸುಶೀಲೆಯನ್ನು ಎಬ್ಬಿಸಿ, ಎಲೆ ಸುಶೀಲೆಯೇ, ನನಗೆ ಬಹಳ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡು ಎಂದು ಕೇಳಿದನು. ಆಗ ಸುಶೀಲೆಯು ಮಂಗಳಗೌರಿ ನೈವೇದ್ಯಕ್ಕಾಗಿ ಮಾಡಿದ ಲಡ್ಡುಕೆಗಳನ್ನು ತಂದು ಕೊಟ್ಟಳು. ಅವನು ಅದನ್ನು ತಿಂದ ನಂತರ ನೀರು ಕುಡಿದು ತಾನು ಮಲಗಿಕೊಂಡನು. ಅನಂತರ ಶಿವನು ತನ್ನ ಕೈಲಿದ್ದ ಮುದ್ರೆ ಉಂಗುರವನ್ನು ತೆಗೆದು ಗೌಪ್ಯವಾಗಿ ಅದನ್ನು ಮಲಗುವ ಮನೆಯಲ್ಲಿ ಇಟ್ಟು ಮಲಗಿಕೊಂಡನು. ಶಿವನು ಮತ್ತು ಅವನ ಸೋದರ ಮಾವ ಸಹ ವಿಧಿವಶಾತ್ ಬೆಳಗಾಗುವುದಾಗಲೇ ಯಾರಿಗೂ ಹೇಳದೆ ಹೊರಟು ಹೋಗಿದ್ದರು. ಬೆಳಗಾದ ನಂತರ ಸುಶೀಲೆಯು ತನ್ನ ಪತಿಯನ್ನು ಇಲ್ಲದಿರುವುದನ್ನು ಕಂಡು ನಾಚಿಕೆಯಿಂದ ನಡೆದ ವಿಷಯವನ್ನು ತಂದೆ ತಾಯಿಗಳಿಗೆ ತಿಳಿಸಿದಳು. ಮಾರನೇ ದಿನ ಪರಮೇಶ್ವರನು ಶಿವನಂತೆ ವೇಷವನ್ನು ಹಾಕಿಕೊಂಡು ಬಂದಾಗ ಶಿವನಿಗೂ ಇವನಿಗೂ ಯಾವ ವ್ಯತ್ಯಾಸವೂ ಇಲ್ಲದ ಕಾರಣ ಯಾರಿಗೂ ಅನುಮಾನ ಬರಲಿಲ್ಲ. ಅಷ್ಟು ಹೊತ್ತಿಗೆ ಸುಶೀಲೆಯು ಸನ್ನದ ತೀರಿಸಿಕೊಂಡು ಮಂಗಳಗೌರಿ ವ್ರತವನ್ನು ಮಾಡಿ ತನ್ನ ತಾಯಿಗೆ ಬಾಗಿನವನ್ನು ಕೊಟ್ಟು ಅದನ್ನು ತೆಗೆದುಕೊಂಡು ಹಾಗೆ ಅದರಲ್ಲಿ ಒಂದು ಕಂಠಿಹಾರವಿತ್ತಿತ್ತು. ಅದನ್ನು ನೋಡಿ ಸಂತೋಷಭರಿತಳಾಗಿ ಅದನ್ನು ತನ್ನ ಮಗಳಿಗೆ ಕೊಟ್ಟಳು. ಆ ಬಳಿಕ ಶಿವನೊಂದಿಗೆ ಸುಖವಾಗಿರುವಂತೆ ಮಗಳನ್ನು ಪ್ರೇರೇಪಿಸಿದಾಗ ಸುಶೀಲೆಯು ತನ್ನ ತಾಯಿಯನ್ನು ಕುರಿತು, ಅಮ್ಮ, ಈತನು ನಾನು ಮೊದಲು ಮದುವೆಯಾದ ವರನಲ್ಲ ಎಂದು ಹೇಳಲು, ಆ ಕೂಡಲೇ ವೇಷಧಾರಿಯಾದ ಶಿವನು ಮಾಯವಾದನು. ಆ ಬಳಿಕ ಸುಶೀಲೆಯ ತಂದೆ ತಾಯಿ ಚಿಂತಿತರಾದರು.
ತಮ್ಮ ಅಳಿಯ ಬರುವಿಕೆಗಾಗಿ ಒಂದು ಅನ್ನಛತ್ರವನ್ನು ಏರ್ಪಡಿಸಲು ಹಾಗೂ ಪ್ರತಿದಿನವೂ ಬರುತ್ತಿದ್ದ ಹೊಸಬರಿಗೆ ಅನ್ನದಾನವನ್ನು ಸುಶೀಲೆಯ ಕೈಲಿ ಮಾಡಿಸುತ್ತಿದ್ದರು. ಈ ರೀತಿಯಾಗಿ ಕೆಲವು ದಿನಗಳು ಮಾಡುತ್ತಿರುವಾಗಲೇ ಯಾತ್ರೆಯಲ್ಲಿ ಹೋಗಿದ್ದ ಶಿವನು ಮತ್ತು ಅವನ ಸೋದರ ಮಾವನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶ್ವೇಶ್ವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹರಿದ್ವಾರಕ್ಕೆ ಒಂದು ಗಂಗಾ ಸ್ನಾನ ಮಾಡಿ ಅಲ್ಲಿಂದ ಧರ್ಮಾಧಿಕಾರಿಗಳನ್ನು ಮಾಡಿ ಬ್ರಾಹ್ಮಣ ಚಿರಂಜೀವಿಯಾಗು ಎಂಬ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮೂರಿಗೆ ವಾಪಸ್ಸಾಗುವ ವೇಳೆಯಲ್ಲಿ ದಾರಿಯಲ್ಲೊಂದು ದಿನ ಶಿವನು ಇದ್ದಕ್ಕಿದ್ದಂತೆ ಹಾ ಎಂದು ಕೂಗಿಕೊಂಡು ಮೂರ್ಛೆ ಹೋದನು. ಆ ಕೂಡಲೇ ಮಾವನು ತಾತ್ಕಾಲಿಕವಾಗಿ ಶೈತ್ಯೋಪಚಾರಗಳನ್ನು ಮಾಡಿದ ಬಳಿಕ ಶಿವನು ಎಚ್ಚೆತ್ತು, ಮಾವ, ನನ್ನನ್ನು ಎಳೆದುಕೊಂಡು ಹೋಗಲು ಯಮದೂತರು ಬಂದು ಎಳೆಯುತ್ತಿದ್ದಾರೆ, ಹೋಗುವಂತಿರುತ್ತದೆ ಅಂತ ಹೇಳಿದಾಗ ಮಂಗಳಗೌರಿಯು ಬಂದು ಅವರೆಲ್ಲರನ್ನು ಒಡೆದೋಡಿಸಿ ನನಗೆ ಪ್ರಾಣದಾನ ಮಾಡಿದಳು. ಅನಂತರ ನನಗೆ ಎಚ್ಚರವಾಯಿತು ಎಂದು ಹೇಳಲು ಆಗ ಮಾವನು, ನಿನ್ನಲ್ಲಿ ನಡೆದ ವಿಚಾರವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿ ಅವರ ತಂದೆ ತಾಯಿಗಳ ಜ್ಞಾಪಕಕ್ಕೆ ಬಂದು ನಮ್ಮೂರಿಗೆ ಹೋಗೋಣ ಎಂದು ಹೇಳಿ ಪ್ರಯಾಣ ಮಾರ್ಗವನ್ನು ಬರುತ್ತಾ ಪ್ರತಿಷ್ಠ ನಗರವನ್ನು ತಲುಪಿಸಿದರು. ಆಗ ಸುಶೀಲೆಯು ಛತ್ರವನ್ನು ನಡೆಸುತ್ತಿರುವ ನೋಡಿ ಇದನ್ನು ಹತ್ತಿರಕ್ಕೆ ಸ್ವಯಂ ಪಾಕ ಮಾಡಿಕೊಳ್ಳತೊಡಗಿದರು. ಆಗ ಹಿರಿಯ ಸೇವಕರು ಬಂದು ಭಿನ್ನವಿಕೊಳ್ಳಲು, ಅಯ್ಯ, ನಾವು ಪರನ್ನವಾಗಿ ಭುಂಜಿಸುವುದಿಲ್ಲ, ಸ್ವಯಂ ಪಾಕ ಮಾಡಿ ಭುಂಜಿಸುತ್ತೇವೆ ಎಂದು ಹೇಳಿದರು. ಸೇವಕರು ಹೋಗಿ ನಡೆದ ಸಮಾಚಾರವನ್ನು ಹರಿಗೆ ತಿಳಿಸಿದರು. ಹರಿಯು ಆಶ್ಚರ್ಯಭರಿತವಾಗಿ ಅವರ ಮಂಗಳವಾದ್ಯ ಸಮೇತ ಮನೆಗೆ ಕರೆದುಕೊಂಡು ಬಂದು ಷೋಡೋಪಚಾರಗಳನ್ನು ಮಾಡಿ ಸುಶೀಲೆಯ ಕೈಯಲ್ಲಿ ಕಾಲನ್ನು ತೊಳೆಸಿಕೊಂಡು ಅವನ ರೂಪರೇಖೆಗಳನ್ನು ಗುರುತಿಸಿ ಇವನೇ ನನ್ನ ಗಂಡನೆಂದು ತಾಯಿಗೆ ಹೇಳಿದಳು. ಈ ವಿಷಯವನ್ನು ಹೆಂಡತಿಯಿಂದ ತಿಳಿದ ಹರಿಯು ಅಳಿಯನನ್ನು ಕುರಿತು, ಈ ಮನೆಯಲ್ಲಿ ನೀನೇನಾದರೂ ವಸ್ತುಗಳನ್ನು ಇಟ್ಟಿರುವೆಯಾ ಎಂದು ಕೇಳಲು ಆಗ ಶಿವನು ರಹಸ್ಯವಾಗಿರುತ್ತಿದ್ದ ಮುದ್ರೆ ಉಂಗುರವನ್ನು ತಂದುಕೊಟ್ಟನು. ಆಗ ಎಲ್ಲರೂ ಸಂತೋಷಭರಿತರಾಗಿ ಅದನ್ನು ಆಧರಿಸಿ ಮಗಳಿಗೆ ಬಳುವಳಿಯಾಗಿ ಕೊಟ್ಟು ಶಿವನೊಡಿಗೆ ಸುಶೀಲೆಯನ್ನು ಪ್ರಯಾಣ ಮಾಡಿಸಿದರು. ದಾರಿಯಲ್ಲಿ ಬರುತ್ತಿರುವಾಗ ಆ ದಿನ ಶ್ರವಣ ಮಾಸದ ಮಂಗಳವಾರದ ಕಾರಣ ಸುಶೀಲೆಯು ಶಾಸ್ತ್ರೋಕ್ತವಾಗಿ ಮಂಗಳಗೌರಿಯನ್ನು ಪೂಜಿಸಿದಳು. ಅನಂತರ ಅವೆಲ್ಲರೂ ತಮ್ಮೂರಿನ ಕಡೆ ಪ್ರಯಾಣ ಮಾಡುತ್ತಿರುವಾಗ ಒಂದು ಗೌರಿಯ ದೇವಸ್ಥಾನ ಸಿಕ್ಕಿತು. ಅಲ್ಲಿ ಸುಶೀಲೆಯ ಭಕ್ತಿಯಿಂದ ಗೌರಿಯನ್ನು ಆಧರಿಸಿ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಮಾಡುತ್ತಾ ಕುಂಡಲಿ ನಗರದ ಸಮೀಪಕ್ಕೆ ಬರುತ್ತಿರುವಾಗಲೇ ಊರಿನ ಜನರು ಇವರನ್ನು ನೋಡಿ ಸಂತೋಷಗೊಂಡು ವಿಷಯವನ್ನು ಧರ್ಮದತ್ತನಿಗೆ ತಿಳಿಸಲು ಅವರು ಸಹ ಆನಂದಭರಿತವಾಗಿ ಈ ಮೂರನ್ನು ಹಿಡಿದುಕೊಂಡರು. ಆಗ ಶಿವನು ಅವನ ನಮಸ್ಕಾರ ಮಾಡಿದ ಬಳಿಕ ಅತ್ತೆ ಮಾವ ಇಬ್ಬರು ಸಹ ಸುಶೀಲೆಯ ಕುರಿತು, ಅಮ್ಮ ಪಾವಿತ್ರತೆ, ನೀನು ಯಾವ ವ್ರತವನ್ನು ಮಾಡಿದ ಕಾರಣ ನನ್ನ ಮಗನಿಗೆ ದೀರ್ಘಾಯುಷ್ಯನ್ನುಂಟು ಮಾಡಿದ ದೇವರು, ಆ ವ್ರತವನ್ನು ನಮಗೂ ಸಹ ತಿಳಿಸಬೇಕೆಂದು ಕೇಳಲಾಗಿ ಅದಕ್ಕೆ ಸುಶೀಲೆಯು, ಅಮ್ಮ, ನಾನು ಯಾವ ವಿವಿಧವಾದ ವ್ರತವನ್ನು ಕಂಡವಳಲ್ಲ. ನೀವೇ ಮಂಗಳಗೌರಿ, ನಿಮ್ಮ ಪತಿಯೇ ಪರಮೇಶ್ವರ, ಈ ನಿಮ್ಮಿಬ್ಬರ ಮಗನೇ ನನ್ನ ಪತಿ. ಈ 3 ಜನರ ಸೇವೆಯ ವಿನಿಹ ಬೇರೆ ಯಾವ ವ್ರತವೂ ನನಗೆ ತಿಳಿಯದೆಂದು ಹೇಳಿದಳು. ಆಗ ಅವರ ಸೇವೆಯು ಬಹುಕಾಲ ಮಾಡಿಕೊಂಡಿದ್ದಳು. ಹೀಗೆಂದು ಸುತರು ದ್ರೌಪದಿಗೆ ಹೇಳಿ, ಎಲೆ ದ್ರೌಪದಿ ದೇವಿಯೇ, ಇಹದಲ್ಲಿ ಯಾರು ವ್ರತವನ್ನು ಮಾಡುತ್ತಿರುತ್ತಾಯೋ ಅವರ ಸಕಲ ಸಂಪತ್ತು ಮತ್ತು ದೀರ್ಘ ಸೌಮಂಗಲ ಭಾಗ್ಯವನ್ನು ಪಡೆದು ಪುತ್ರ ಪೌತ್ರಾಧಿಕತೆಯನ್ನು ಪಡೆದು ಸುಖವಾಗಿರುತ್ತಾರೆಂದು ಹೇಳಿದರೆಂಬಲ್ಲಿ ಭವಿಷ್ಯೋತ್ತರ ಪುರಾಣಕ್ಕೆ ಸೇರಿದ ದ್ರೌಪದಿಯ ಸಂವಾದವಾದ ಮಂಗಳಗೌರಿ ವ್ರತಕಥೆಯು ಸಂಪೂರ್ಣವಾದುದು. ಗೌರಿ ಸಹಸ್ರ ನಾಮಾವಳಿಯ ಮೊದಲು ಓಂ ಎಂದು, ಅಂತ್ಯದಲ್ಲಿ ನಮೋ ಎಂದು ಸೇರಿಸಿಕೊಂಡು ಹೇಳಬೇಕು. ಓಂ ಶ್ರೀ ಸೌಭಾಗ್ಯವತಿಯೇ ನಮಃ, ಓಂ ಶ್ರೀ ಸೌಂದರ್ಯ ಲಕ್ಷ್ಮಿಯೇ ನಮಃ, ಓಂ ಸಮರ ಸಂಪ್ರೀತಿನಿಯೇ ನಮಃ, ಓಂ ಸರ್ವಕಾಲ ಶ್ರೀ ಸಾಕಾರಣಿಯೇ ನಮಃ, ಓಂ ಶ್ರೀ ಸರ್ವಶೇ ನಮಃ, ಓಂ ಸರ್ವ ಶ್ರೀ ಮಂಗಳಾಯೇ ನಮಃ, ಓಂ ಶ್ರೀ ಸದ್ಯೋಜಾತಿಯೇ ನಮಃ, ಓಂ ಶ್ರೀ ಸುಧಾರಣಪಾಯೇ ನಮಃ, ಓಂ ಶ್ರೀ ಸರ್ವಮಂಗಳದಾಯಿಯೇ ನಮಃ, ಓಂ ಶ್ರೀ ಸರ್ವವಿದ್ಯಾಯಿದಾಯಿಯೇ ನಮಃ, ಓಂ ಶ್ರೀ ದಾನದಕ್ಷಾಯಿಯೇ ನಮಃ, ಓಂ ಶ್ರೀ ಸಂಹಿತಾ ಉತ್ಪನ್ನಿಯೇ ನಮಃ, ಓಂ ಶ್ರೀ ಸಂಭೂತಾಂಬಾಸಿಯೇ ನಮಃ, ಓಂ ಶ್ರೀ ಸರ್ವಾಂಗಿನಿಯೇ ಪೂಜಿತಾಯೇ ನಮಃ, ಓಂ ಶ್ರೀ ಸರ್ವದಾಯಿಯೇ ನಮಃ, ಓಂ ಶ್ರೀ ಸತ್ಯಮೂರ್ತಿತಾಯಿಯೇ ನಮಃ, ಓಂ ಶ್ರೀ ಸರ್ವಲೋಕ ಸಂಪ್ರಾಣಿಯೇ ನಮಃ, ಓಂ ಶ್ರೀ ಸಪ್ತಕೋಟಿ ಮಹಾ ಮಂತ್ರ ರೂಪಾಯಿಯೇ ನಮಃ, ಓಂ ಶ್ರೀ ಸರ್ವಾರ್ಥಿಯೇ ದಾಯಿಯೇ ನಮಃ,
ಓಂ ಶ್ರೀ ಸರ್ವ ಸುಂದರಾಂಗಿಯೇ ನಮಃ. ಓಂ ಶ್ರೀ ಸರ್ವಗಾತಿಯೇ ನಮಃ. ಓಂ ಶ್ರೀ ಸರ್ವರೂಪಿಣಿಯೇ ನಮಃ. ಓಂ ಸಂಗೀತ ರಾಸಿಯೇ ನಮಃ. ಓಂ ಸೌಮಾಗ್ಯೇ ನಮಃ. ಓಂ ಕಲಾವೈದ್ಯಾಯೇ ನಮಃ. ಓಂ ಸದಾಶಿವಾಯೇ ನಮಃ. ಓಂ ಶುಕ್ರಪ್ರಿಯಾಯೇ ನಮಃ. ಓಂ ಸದಾನಂದಾಯೇ ನಮಃ. ಓಂ ಸಚ್ಚಿದಾನಂದಾಯ ರೂಪಿಣಾಯೇ ನಮಃ. ಓಂ ಶ್ರೀ ಕೇದಾರನಾಥಾನಿಲಾಯೇ ನಮಃ. ಓಂ ಶ್ರೀ ದೈವೇ ನಮಃ. ಓಂ ಶ್ರೀ ಕಮಲಕಾಂತಸ್ಮಿತ್ಯಾಯೇ ನಮಃ. ಓಂ ಶ್ರೀ ಕರುಣಾನಿಲಯೇ ನಮಃ. ಓಂ ಕಾಲರೂಪಿಣಿಯೇ ನಮಃ. ಓಂ ಶ್ರೀ ಸರ್ವಕಾಲಮಾತೆಯೇ ನಮಃ. ಓಂ ಶ್ರೀ ಕಟಾಕ್ಷಾನಾಯೇ ಕಂದಪಾಣಿಯೇ ನಮಃ. ಓಂ ಶ್ರೀ ಕೈಲಾಸ ನೀಲಾಪರಾಯಿಯೇ ನಮಃ. ಓಂ ಶ್ರೀ ಕಲ್ಯಾಣಾಯೇ ನಮಃ. ಓಂ ಶ್ರೀ ಕಮಲಾ ಸೇವಾಯೇ ನಮಃ. ಓಂ ಶ್ರೀ ಕಲ್ಯಾಣ ಚಲವಾಸಿನೇ ನಮಃ. ಓಂ ಶ್ರೀ ಕಾಂತಾಯೇ ನಮಃ. ಓಂ ಶ್ರೀ ಕದರ್ಪ ಜನನೇ ನಮಃ. ಓಂ ಕರುಣಾ ಸಾಗರಾಯೇ ನಮಃ. ಓಂ ಶ್ರೀ ಕಲೋ ದೋಷ ಹಾರಿಣೇ ನಮಃ. ಓಂ ಕಮಲಾಯೇ ನಮಃ. ಓಂ ಕಾಂತ್ಯಾಯಿನೇ ನಮಃ. ಓಂ ಕಾಮವರ್ಧಿನಿಯೇ ನಮಃ. ಓಂ ಕದಂಬ ಮೂಲ ವಾಡಿಯೇ ನಮಃ. ಓಂ ಕದಂಬ ಸುಪ್ರಿಯಾಯ ನಮಃ. ಓಂ ಶ್ರೀ ಕದಂಬ ಕಲ್ಪಾತಿಯೇ ನಮಃ. ಓಂ ಶ್ರೀ ಕಾಮಾಕ್ಷಿಯೇ ನಮಃ. ಓಂ ಕಮಲಾಯಾನಿಯೇ ನಮಃ. ಓಂ ಕಂಬುರ್ಗಿವಾಯೇ ನಮಃ. ಓಂ ಶ್ರೀ ಕಲಾರೂಪಾಯೇ ನಮಃ. ಓಂ ಶ್ರೀ ಕಮಲವಾಸಿನಿ ಪೂಜಿತಾಯೇ ನಮಃ. ಓಂ ಶ್ರೀ ಕಾಂತ್ಯಾಯಿನೇ ನಮಃ. ಓಂ ಕಲಾಲೋಹಿನೇ ನಮಃ. ಓಂ ಕವಿ ಕರ್ಮವಾದಿನೇ ನಮಃ. ಓಂ ಕಪಲಾಕ್ಷಿಯೇ ನಮಃ. ಓಂ ಕಾಲನಾಥಯೇ ನಮಃ. ಓಂ ಕಾಮಲಾಕ್ಷಿ ಸಹೋದರಿಯೇ ನಮಃ. ಓಂ ಕಾಲಾಯೇ ನಮಃ. ಓಂ ಕೋಕಿಲಾರವಾಯೇ ನಮಃ. ಓಂ ಕೋಕಕಾರುಚನಾಯಿತೇ ನಮಃ. ಓಂ ಶ್ರೀ ಸರ್ವಜ್ಞಾನೇ ನಮಃ. ಓಂ ಸಾಧುರಾತ್ರಿಯೇ ನಮಃ. ಸರ್ವೇಶ್ವರ ಪಾದಿಯೇ ನಮಃ. ಓಂ ಶ್ರೀ ಸುಧಪ್ರಿಯಾಯೇ ನಮಃ. ಓಂ ಸುರಾಧಿಯೇ ನಮಃ. ಸುಖಾಯೇ ನಮಃ. ಸೌಂದರ್ಯಾಯೇ ನಮಃ. ಓಂ ಶ್ರೀ ಶಿವಾಯೇ ಶುಭಾಯೇ ಸುಂದರ ಪಂದಾಯಿಯೇ ಶುದ್ಧ ಚಿತ್ತೆ ಕಾವೇಯೇ ವೇದ್ಯವಾಯಿಯೇ ಶುದ್ರಪಾಯಿಯೇ ನಾಗಮಾಂದಿಯೇ ದಯ್ಯಾಯೇ ದಯನಿಧಿಯೇ ವಿಶ್ವೇಶ್ವರಯೇ ವಿರೂಪಾಕ್ಷೇ ವಿದ್ಯೆ ಸದ್ಗುಣಾಯಿಯೇ ವೈದ್ಯಾಂತಿಯೇ ಲೀಲಾವತಿಯೇ ವಿರೂಪಾಕ್ಷಿಯೇ ಸೂರ್ಯಾಯೇ ವಿದ್ಯಚಿಲಾಯೇ ಓಂಕರಾಯೇ ವಿಜ್ಞಾಯಿಯೇ ವಿಶಾಲಾಕ್ಷಿಯೇ ಬ್ರಾಹ್ಮಣಿಯೇ ಭಾಮಸಹಿತೆ ಬ್ರಹ್ಮಿತೆ ಬ್ರಹ್ಮಣಾಯೇ ಬ್ರಹ್ಮವಿದೇಚತೆ ಪಾರ್ವತಿಯೇ ಪಾವನಾಯೇ ಪೂಜ್ಯಾಯೇ ಪರಂಚಿತೆಯೇ ಪರಶಾಯಿಯೇ ಪರಮಾನಂದಾಯೇ ಪಾರವನಾಯೇ ಭಕ್ತಿಪ್ರಿಯಾಯೇ ಭಾವನಾಯೇ ಭಕ್ತಿವಿಘ್ನ ವಿನಾಶಕಾಯೇ ಭಾವನಾಯೇ ಭೋಗಸಂಜ್ಞಾಯೇ ಭಾವನಾಯೇ ಭಗವತಿಯೇ ಭದ್ರಾಯಿನೇ ಭಾಮಿನಿ ಭಕ್ತಪಾಲಿನೇ ಭಕ್ತಾರ್ಯೇ ಭಾವನೆಯೇ ಮುನಸಿಯೇ ಬಾಯನಿಕೆ ಮಹೇಶ್ವರಿಯೇ ಭೂಮಾಮಂಗಳಾಯಿನಿಯೇ ಮಾನಾಯೇ ಮಲಯಾಯೇ ಮನಸ್ಸೋಲಾಯೇ ಮನಗ್ಗಾಯೇ ಮಹಾನಂದಾಯೇ ಮಾಲಿನ್ಯಾಯೇ ನೀಲಕುಂತಲಾಯೇ ಸಾಧ್ಯಾಯೇ ಮಧುತ್ರತಾಯೇ ಪೂರ್ಣಾಯೇ ಸಿಂಧುಮನ ಕೃತಯಾಯೇ ಪೂರ್ಣಚಂದ್ರ ಬ್ರಾಹ್ಮತುಂಡಾಯೇ ಮಾಧ್ಯಕ್ಕೆ ರಸಮೂಲದಕ್ಕೆ ಪುರುಷಾರ್ಥದಾಕಾಯೇ ಪೂಜ್ಯಾಯೇ ಬ್ರಹ್ಮಿಣಿಯಾಯೇ ಗೃಹಿಣಿಯಾಯೇ ಪುಣ್ಯಫಲಾಯೇ ಧಾನ್ಯರೂಪಾಯೇ ನಿರಾಲಾಯೇ ನಾದ ಬ್ರಹ್ಮ ಸ್ವರೂಪಿಣಿಯಾಯೇ ನಿಶ್ಚಾಯೇ ನಿಮೃತರಾಯೇ ನಿಮೃತರಾಯೇ ನಿತ್ಯಾನಂದಯೇ ನಿರಕುಲಾಯೇ ನಿಟಿಲಕ್ಷುರ ಯಾತ್ರಾಯೇ ನೇತ್ರಕೈ ತಟಿಸ್ಥ ಬ್ರಹ್ಮ ನೀಲೇ ವೃದ ಯಾಚನೆಯೇ ತಟಿದೃಪ್ರಾಯೇ ತರುಣ್ಯೇ ತನುಮನ ಅರ್ಪಿಸುವೆ ಮಧುರಾಯೇ ಮಂಗಲಾಯೇ ಮಧುಶ್ಚುಚಿತಾಯೇ ನಂದಿನಿಯಾಯೇ ಕಮಲಪೀಠಿತಾಯೇ ಶಂಖ ಅರಣಚಕ್ರ ಚರಣಾರ್ಥಿಯಾಯೇ ಶಕ್ತಿ ಮೂಲತಯೇ ಶಾಂತೆ ಶೂಸ್ತ್ರೇ ಚಿದಾನಂದಾಯೇ ಚರುಕುಟ ಕುಟಿಲಕರವಾಯೇ ಗೌರಿನಿಧಿಯೇ ಧರ್ಮೋಸ್ತಿನಿಯೇ ಮಂಗಳಗೌರಿಯೇ ಮಂಗಳರೂಪಿಣಿಯೇ ಮಹಾಕಾಳಾಯೇ ವನಿಶ್ಚಿತಾಯೇ ಬುಧಾಯಚೆ ವಿಲೋಚನಾಯೇ ಸುಲೋಚನಾತಾಯಿಯೇ ಶಿಷ್ಟಕರಣ ತತ್ಪುರುಷಾಯೇ ಸುಪ್ರೀತ ಶಿವರೂಪಿಯೇ ಶಿವಕಾರಿಣೇ ಶಿಜನಂ ದುರ್ಗಾಷ್ಟ ಸಂಭೂತಿನಿ ದೇವಿಯೇ ಸುಸ್ಥಿತದಾಯೇ ಸರ್ವ ಪಾಪ ವಿಮೋಚನೆ ಸರ್ವ ರೋಗ ವಿಮೋಚನೆ ಸಂಧ್ಯಾಯೇ ಧರ್ಮರೂಪಾಯೇ ಧಾನ್ಯರೂಪಾಯೇ ಸಂಪತ್ರೂಪಾಯೇ ಪುರುಷರೂಪಾಯೇ ಸಿಂಹವಾಹಿನಿಯೇ ಧಾನ್ಯ ಗೋಚರಾಯೇ ಧಾನ್ಯ ನಿಷ್ಠಾಯೇ ಅವ್ಯವಾಹಿನಿಯೇ ಸಕಲ ರೂಪಂ ಧೀಮತಾಯೇ ಈಮ್ರತಾಯೇ ಹೃದಯಾಯೇ ವಿಶ್ವೇಶ್ವಯೇ ರುಂಡಮಾಲಿನಿಯೇ ಅನಗೇಶ್ಯೇ ರಾಶ್ಯೇ ಶರಣಾಯೇ ಲಕ್ಷ್ಮೀ ವಾಣಿ ಸ್ಥಿತೆ ಪೂಜಾಯೇ
ಸ್ಥೂಲ ನಿಧಯಂ ಯಶೋದಮಾತೆ ತ್ರೈಲೋಕ ಸುಂದರಂ ಗೌರಿ ದೇವಿಯೇ ಸರ್ವಶಕ್ತಿಯೇ ಸರಸ್ವತಿಯೇ ನಾಗವೇಣಿಯೇ ನಿಮ್ನಬಾಯಿಯೇ ನೀಲವೇಣಿಯೇ ಸೂದವೇಣಿಯೇ ಅಮರಾಮೆ ಮಂಗಲ ಗೌರಿಯೇ ಮಂಗಳಾಯ ಚೇ ಮಂಗಳೇ ಮಂಗಳೇ ಮಂಗಳ ಸಂಪತ್ತು ನಿಧಿಯೇ ಆಶ್ಚರ್ಯ ಆರೋಗ್ಯ ಸಮೃದ್ಧಿಯೇ ಈ ಪತಿಯೇ ಬೆಂಕಿ ಪಡ್ನ ಕೊಡ್ತೀನಿ ಕಾಲಿನ ಬಿಡಿದ್ರೆ ಹಚ್ಕೊಂಡೆ ಇದನ್ನ ವಿಡಿಯೋ ಮಾಡಿ ನನ್ನ ಕಥೆ ವಿಡಿಯೋ ಮಾಡಿಲ್ವಾ ಯತಿ ಘಂಟಾನಾದಂ ಕೃತ್ವಾ ಅಥ ಸಂಕಲ್ಪಃ ಹೂವು ಅಕ್ಷತೆ ಕೈಯಲ್ಲಿ ಹಿಡಿಯುವುದು ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಿಖೆ ಬೌದ್ಧಾವತಾರೆ ರಾಮಕ್ಷೇತ್ರೆ अस्मिन् वर्तमाने व्यावहारिके चान्द्रमानेन प्रभवादि षष्टि संवत्सराणां मध्ये महासंवत्सरे दक्षिणायने ग्रीष्म ऋतौ श्रावणमासे पक्षे भौमवासयुक्तायां शुभनक्षत्र शुभयोग शुभकरण एवं गुण विशेषण विशिष्टायां शोभातिथौ मम उपात्त समस्त दुर्दक्षे द्वारा ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಎಂದು ಹೇಳಿಕೊಳ್ಳುವುದು ಯಾವಜ್ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಸಮಸ್ತ ಸುಫಲಾವಾಪ್ತ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಒಂದೇನೆ ಇರೋದು ಖಾಲಿ ಅದು ಎಲ್ಲ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಮಂಗಳ ಗೌರಿ ಪ್ರಸಾದೇನ ಭಕ್ತಾ ಸಹ ನಿತ್ಯಾನಂದ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವಿವಾಹಾದೆ ಪ್ರಥಮ ವರ್ಷಾರಭ್ಯ ಪಂಚ ಸಂವತ್ಸರ ಪರ್ಯಂತಂ ಶ್ರೀ ಮಂಗಳ ಗೌರಿ ಪ್ರಸಾದ ಸಿದ್ಧ್ಯರ್ಥಂ ಶ್ರೀ ಮಂಗಳ ಗೌರಿ ದೇವತಾ ಮುದ್ದಿಶ್ಯ ಶ್ರೀ ಮಂಗಳ ಗೌರಿ ದೇವತಾ ಪ್ರೀತ್ಯರ್ಥಂ ಶ್ರೀ ಮಂಗಳ ಗೌರಿ ದೇವತಾಭ್ಯೋ ನಮಃ ಯಾವಚ್ಛಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ ಹೂವು ಅಕ್ಷತೆಯನ್ನು ದೇವರಿಗೆ ಸಮರ್ಪಿಸುವುದು ತರಂಗತ್ವೇನ ಕಲಶಾರಾಧನಂ ಕರಿಷ್ಯೆ ಕಲಶಂ ಗಂಧಾಕ್ಷತ ಪತ್ರ ಪುಷ್ಪೈಃ ಅಭ್ಯರ್ಚ್ಯ ಕಲಶದ ಪಾತ್ರೆಗೆ 4 ಕಡೆ ಗಂಧ ಸವರಿ ಒಂದು ಹೂವನ್ನು ನೀರಿನಲ್ಲಿ ಹಾಕಿ ಕೈ ಮುಚ್ಚಿ ಹಿಡಿದುಕೊಳ್ಳುವುದು ಓಂ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಕರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾಃ ಋಗ್ವೇದೋऽಥ ಯಜುರ್ವೇದಃ ಸಾಮವೇದೋ ह्यतरुगणः अंगैश्च सहिताः सर्वे कलशां तु समाश्रिताः आयान्तु देव पूजार्थं दुर्दक्षेकारकाः गंगे च यमुने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधिं कुरु कलशोदकेन पूजा द्रव्याणि प्रोक्ष्य देवं प्रोक्ष्य आत्मानं च प्रोक्ष्य तेजं जलं विसृज ಪಾದ್ಯಂ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನಮಾಚಮನಂ ಸಮರ್ಪಯಾಮಿ ಮತ್ತೊಮ್ಮೆ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಸ್ನಪಯಾಮಿ ಸ್ನಾನಂ ಸಮರ್ಪಯಾಮಿ ಒಂದು ಉದ್ಧರಣೆ ನೀರಿನಲ್ಲಿ ಹೂವನ್ನು ಅದ್ದಿ ಗಣಪತಿಗೆ ಪ್ರೋಕ್ಷಿಸುವುದು ಓಂ ಮಹೇರಣಾಗಿ ಚಕ್ಷಸೆ ಯೋವ ಶಿವತಮೋದಹಸ್ತಸ್ಯ ಭಾಜಿಗತೆ ಹನಃ
उषतीरिव मातरः तस्मादरङ्गपापभोगस्यक्षिका किचिन्वथ आपो जनयथा जनः श्रीमहागणपतये नमः शुद्धोदकस्नानं समर्पयामि ಸ್ನಾನಾಂಗಮಾಚಮನಂ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ಅಗ್ನಿಪಾತ್ರೆಯಲ್ಲಿ ವಿಸರ್ಜಿಸುವುದು ಆಚಮನಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಹೂವು ಮತ್ತು ಅಕ್ಷತೆಯನ್ನು ಪೂಜೆ ಮಾಡುವುದು ಅಥ ವಸ್ತ್ರ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸುವುದು ಓಂ ಇವಂ ವಸ್ತ್ರಾಣಿ ಪೇ ವಸಾವಸಾಥೈ ಇವೋರಚ್ಛಿದ್ರ ಅಂತಮೋ ಅಸರ್ಗಾಃ ಅವಾತಿರತಮೃತಾನಿ ವಿಶ್ವ ತಥೇನ ಮಿತ್ರಾವರುಣಾಸಚೇತಿ ಶ್ರೀ ಮಹಾಗಣಪತಯೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಥ ಉಪವೀತಂ यज्ञोपवीतं परमं पवित्रं प्रजापतेः यत् सहजं पुरस्तात् आयुष्यमग्रियं प्रतिमुञ्च शुभ्रं यज्ञोपवीतं बलमस्तु तेजः श्रीमहागणपतये नमः उपवीतं समर्पयामि अथ गन्धलेपनं गन्धದಿಂದ ಪೂಜೆ ಮಾಡುವುದು ಓಂ ಗಂಧದ್ವಾರಾಂತುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೇಕಂ ಸರ್ವಭೂತಾನಾಂತಾಮಿಹೋಪಕ್ವೈಶ್ರಿಯಂ ಶ್ರೀಮಹಾಗಣಪತಯೇ ನಮಃ ದಿವ್ಯಪರಿಮಳಗಂಧಾಂ ಸಮರ್ಪಯಾಮಿ ಅಥ ಅಕ್ಷತ ಪೂಜಾ ओम आगनेते परागने दोर्पारोहन्तु पुष्पिणीः रुदाश्च पुण्डरीकानि समुद्रश्च ग्रहागिमे श्री महागणपतये नमः अक्षतां समर्पयामि सकसौभाग्यदायकाय नमः हरिद्राचूर्णं समर्पयामि कुङ्कुमचूर्णं समर्पयामि सिन्धूरचूर्णं समर्पयामि समस्त मंगलद्रव्याणि समर्पयामि ಅರಿಶಿನ ಕುಂಕುಮ ಮತ್ತು ಚಂದ್ರವನ್ನು ಪೂಜೆ ಮಾಡುವುದು ಅಥ ಪುಷ್ಪಮಾಲಾ ಸಮರ್ಪಣಂ ಹೂವಿನ ಹಾರ ಹಾಕುವುದು ಅಥ ಧೂಪಂ ಗಂಧದ ಕಡ್ಡಿಯ ಹೆಚ್ಚಿ ಧೂಪವನ್ನು ಸಮರ್ಪಿಸುವುದು ಓಂ ದಶಾಂಗಂ ಗೋಕುಲಂ ಧೂಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋಜಂ ಪ್ರತಿಗೃಹ್ಯತಾಂ ಶ್ರೀ ಮಹಾಗಣಪತಯೇ ನಮಃ ದಿವ್ಯ ಧೂಪಮಾಘ್ರಾಪಯಾಮಿ ಅಥ ದೀಪಂ 3 ಬತ್ತಿಗಳನ್ನು ಹಚ್ಚಿ ಏಕಾರ್ತಿ ಮಂಗಳಾರತಿ ಮಾಡುವುದು ಓಂ ಸಾಜ್ಯಂತೆ ಭಕ್ತಿ ಸಂಯುಕ್ತಂ ವಂದಿನಾ ಯೋಜಿತಂ ಮಯ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾವಹ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ಸಾಹಿಮಾಂ ಜ್ಯೋತಿರ್ನಮೋಸ್ತುತೆ ಓಂ ಶ್ರೀ ಮಹಾಗಣಪತಯೇ ನಮಃ ಏಕಾಂತ ದೀಪಂ ಸಮರ್ಪಯಾಮಿ ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ವಿಸರ್ಜಿಸಿ ಹೂವು ಅಕ್ಷತೆಯನ್ನು ಪೂಜೆ ಮಾಡುವುದು ಅಥ ನೈವೇದ್ಯಂ ಚತುರಸ್ರ ಮಂಡಲ ಮಾಡಿ ನೈವೇದ್ಯಕ್ಕೆ ಪದಾರ್ಥಗಳನ್ನು ಇಟ್ಟುಕೊಂಡು ಅದನ್ನು ನೈವೇದ್ಯ ಮಾಡುವುದು ಓಂ ವಿಶ್ವಾಮಿತ್ರ ಋಷಿ ದೇವತಾ ಗಾಯತ್ರಿ ಛಂದಃ ಓಂ ಭೂರ್ಭುವಸ್ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಓಂ ಸತ್ಯಂ ತ್ವತ್ತೇನ ಪರಿಶುದ್ಧಾಮಿ ಅಮೃತಮಸ್ತು ನಮಃ ಸ್ವಾಹ ಓಂ ಪ್ರಾಣಾಯ ಸ್ವಹ ಓಂ ಉಪಾನಾಯ ಸ್ವಹ ಓಂ ಜ್ಞಾನಾಯ ಸ್ವಹ ಓಂ ಉದಾನಾಯ ಸ್ವಹ ಓಂ ಸಮಾನಾಯ ಸ್ವಹ ಓಂ ಬ್ರಹ್ಮಣೇ ಸ್ವಹ ಓಂ ಶ್ರೀ ಮಹಾಗಣಪತಯೇ ನಮಃ